ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಟಿಫನ್ಗೆ 2 ಈರುಳ್ಳಿ ಎತ್ಕೊಂಡಿದ್ದೀನಿ. ಇವತ್ತೇನಪ್ಪ ಟಿಫನ್ ಅಂದರೆ ಶಾವಿಗೆ ಬಾತ್ ಅಥವಾ ಶಾವಿಗೆ ಉಪ್ಪಿಟ್ಟು. ನೋಡಿ, 2 ಈರುಳ್ಳಿ ಸಾಕು. ನೋಡಿ, ಈರುಳ್ಳಿ ಉದ್ದುದ್ದ ಕೊಯ್ದಿದ್ದೀನಿ. 2 ಈರುಳ್ಳಿ, 1 ಟೊಮೆಟೊ, ಒಂದು ಹಸಿಮೆಣಸಿನ್ಕಾಯಿ ಕೊಯ್ದಿದ್ದೀನಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ. ನೋಡಿ, ನಾನು ಬಳಸ್ತಾ ಇರೋದು ಶಾವಿಗೆ ಉಪ್ಪಿಟ್ಟು ಬಾತ್ಗೆ MTR ಅವ್ರದ್ದು. MTR ರೋಸ್ಟೆಡ್. ಇದು ತುಂಬ ಚೆನ್ನಾಗಿರುತ್ತೆ. ನೋಡಿ, ಶಾವಿಗೆ ತೊಗೊಂಡಿದ್ದೀನಿ. 250 ಗ್ರಾಮ್ ಇದೆ. ಇದು ಲೋ ಉರಿಲಿಕ್ಕೆ ನಾನು ಉರಿಬೇಕು. ಇವಾಗ ರೋಸ್ಟೆಡ್ ಆಗಿದೆ, ಅದು ಸ್ವಲ್ಪ ಬಿಸಿ ಮಾಡ್ಕೊತೀನಿ ನಾನು. ನೋಡಿ, ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಬೇಕು. ಬರೀ 2 ಮಿನಿಟ್ಸ್ ಸಾಕು. ಬಿಸಿಯಾಗಿದೆ. ಇವಾಗ ಇದೇ ಒಂದು ಪ್ಲೇಟ್ಗೆ ಹಾಕೊಳ್ಳೋಣ. ಹಾಗೆ ಬಾಣಲಿ, ಎಣ್ಣೆ, ಕಡಲೆಬೇಳೆ ಹಾಕಿದ್ದೀನಿ, ಸಾಸಿವೆ ಹಾಕಿದ್ದೀನಿ, ಈರುಳ್ಳಿ ಹಾಕಿದ್ದೀನಿ, ಫ್ರೈ ಮಾಡಬೇಕಿದೆ. ಇವಾಗ ಟೊಮೆಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಹಾಕಿದ್ದೀನಿ, ಕರಿಬೇವು ಹಾಕಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಇವಾಗ ಫ್ರೈ ಮಾಡಬೇಕು. 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆಯಿತು. ಈ ಕಡೆ ಶಾವಿಗೆ ಹುರಿದಿಟ್ಟಿದ್ದೀನಿ. ಇವಾಗ ನೀರು ಹಾಕಬೇಕು. ನೋಡಿ, ಒಂದು 3 ಲೋಟ ನೀರು ಹಾಕಿದ್ದೀನಿ ನಾನು. ಇವಾಗ ಉಪ್ಪು ಹಾಕಬೇಕು. ನೋಡಿ, ಉಪ್ಪು ಹಾಕಿದ್ದೀನಿ. 2 ಕುದಿ 3 ಕುದಿ ಬರಬೇಕು. ಆಮೇಲೆ ಕುದೀತಾ ಇದೆ, ಲೋ ಫ್ಲೇಮ್ ಇಟ್ಬಿಟ್ಟು ಶಾವಿಗೆ ಹಾಕಬೇಕು. ಇವಾಗ ಹೈ ಫ್ಲೇಮ್ ಇಟ್ಟಿದ್ದೀನಿ. ಸೊ ಕುದಿ ಬಂದಮೇಲೆ ಶಾವಿಗೆ ಹಾಕಬೇಕು. ಕುದೀತಾ ಇದೆ. ಇವಾಗ ಶಾವಿಗೆ ಹಾಕಬೇಕು. ಶಾವಿಗೆ ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಬೇಯಬೇಕು. ಇದೊಂದು ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿ ಇಟ್ಟರೆ ನೀರು ಹೀರ್ಕೊಳ್ಳುತ್ತೆ. ನಮಗೆ ಉದ್ರ ಹಾಕಬೇಕಂದ್ರೆ ನೀರು ಸ್ವಲ್ಪ ಕಡಿಮೆ ಮಾಡ್ಕೊಬೋದು. ಇವಾಗ ಹುರಿತಿದೆ. ಒಂದು 10 ನಿಮಿಷ 5 ನಿಮಿಷ ಹಾಕ್ಬಿಡುತ್ತೆ. ಆಗಿದೆ. ಸ್ವಲ್ಪ ನೀರಿದೆ. ನೋಡಿ, ಎಷ್ಟು ಇದ್ರಾಗ ಆಗ್ತದೆ. ಇವಾಗ ತಟ್ಟೆ ಮುಚ್ಚಿಬಿಟ್ಟು ಅದು ಆಬೇಗೆ ನೀರೆಲ್ಲ ಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ರೆಡಿಯಾಗಿದೆ. ತುಂಬ ಸುಲಭವಾಗಿ ಮಾಡ್ಕೊಬೋದು. ಶಾವಿಗೆ ಉಪ್ಪಿಟ್ಟು ಅಥವಾ ಬಾತ್ ಅಂತ ಕರೀತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹೊಸಬ್ರು ನೋಡ್ತಾ ಇದ್ದರೆ ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್.